ಭೂಮಿ ತಾಯಿ. ಇಲ್ಲಿ ಲಿಮಿಟೆಡ್ ಪೀಪಲ್ ಬರೋದು. ಟ್ರಾವೆಲರ್ಸ್ ಬೇರೆ ತರ ಹೇಳ್ದೆ. ಮಾಂಗು ಟುರುಲ. ನನ್ನ ಫೋಟೋಗೆ ಮಾತ್ರ ಯಾವತ್ತೂ ಇಷ್ಟು ಎಫರ್ಟ್ ಹಾಕಲ್ಲ ಅಲ್ವಾ? ಅಲ್ಲೋಡು ಎಲ್ಲಿ ಬೇಕಾದ್ರೂ ಕುತ್ಕೊಬಿಡ್ತಾನೆ ಫೋಟೋ ತೆಗಿಯೋಕ್ಕೆ. ಮಳೆ ಸ್ಟಾರ್ಟ್ ಆಯ್ತು. ಏನು ಭೂಮಿಕಾ ಅಂತ ಇದೆಯಾ? ಓ ಭೂಮಿಯಾಯ ನಮಃ. ಓಂ ಭೂಮಿಯಾಯ ನಮಃ. ಏನು ಬೇಕು ಕೇಳು ಅಂತ ಹೇಳ್ಬೇಕು ತಾನೆ. ಓ ಭೂಮಿ ತಾಯಿ. ಸರಿ ನಡಿ ಹೋಗೋಣ ಚಾಕ್ಲೇಟ್ ತಿನ್ಕೊಬರಕ್ಕೆ. ಈಗ ಚಾಕ್ಲೇಟ್ ತಿನ್ನಕ್ಕೆ ಈ 2.5 ಕಿಲೋಮೀಟರ್ ಆಫ್ ರೋಡ್ ಮಾಡಿಕೊಂಡು ಆ ಮೇನ್ ಏನದು ಆ ರೋಡ್ ಕನೆಕ್ಟ್ ಆಗೋದಕ್ಕೆ 20 ನಿಮಿಷ ಹೋಗ್ಬೇಕು. ಆ ಮೇನ್ ರೋಡಲ್ಲಿ ಒಂದು 20 ನಿಮಿಷ ಹೋಗ್ಬೇಕು. ಹಂಗೆ ನಾವು ಅಷ್ಟು ದೂರ ಬಂದಿದ್ದೀವಿ, ಅದಕ್ಕೇನೆ ಡ್ಯೂಟೀಸ್ ಆಡಲೇಬೇಕು. ಡ್ಯೂಟೀಸ್. ಓಕೆ ಕಮ್ ಲೆಟ್ಸ್ ಗೋ. ಓಕೆ. ಈ ವಿಸಿಬಿಲಿಟಿನೇ 0. ಐ ಥಿಂಕ್ 10% ವಿಸಿಬಿಲಿಟಿ ಇದೆ ಅಷ್ಟೇ ಇಲ್ಲಿ. ಒಂಥರ ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ ಅದು. ಅಂದರೆ ನಮ್ಮ ಗ್ಲಾಸೇ ಫಾಗ್ ಆಗ್ಬಿಟ್ಟಿದೆ ಅನ್ನೋ ಥರ. ಹೊರಗಡೆ ಅಷ್ಟು ಥಿಕ್ ಫಾಗ್ ಇದೆ. ಇದು ಆ್ಯಕ್ಚುಲಿ ನಾವು ಹೊರಗೆ ಬರಬೇಕು ಅಂದ್ಕೊಂಡಿದ್ದು ಒಂದು 2 ಮಿನಿಟ್ಸಲ್ಲಿ ಇಷ್ಟೆಲ್ಲ ಕವರ್ ಆಗೋಯ್ತಲ್ವಾ? ಮಳೆ ಇವತ್ತು ತುಂಬ ಮಳೆ. ಗೋಟ್ ಕ್ಲಿಯರ್ ಆಗೋಯ್ತು. ಅಲ್ವಾ? ಯಪ್ಪ ಹೆಂಗೆ ವೆದರ್ ಚೇಂಜ್ ಆಗುತ್ತೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಅಡ್ವೆಂಚರಸ್ ಪಾರ್ಕ್ ತರ ಇದು. ಓ ಜಿಪ್ ಲೈನ್ ಎಲ್ಲ ಇದೆ. ನಾವು ಅಲ್ಲಲ್ಲೇ ದುಡ್ಡು ಕೊಟ್ಬಿಟ್ಟು ಆಡೋದು. ಓಕೆ ಹಂಗ ಬೆಟರ್. ಅಲ್ಲಿ ಹೋಗಿ ಕೇಳ್ಬೇಕಂತ ಸ್ಪೀಡ್ ಬೋಟ್ಗೆ ಅವೈಲೇಬಿಲಿಟಿ ಇದ್ರೆ ಮಾತ್ರ. ಇಲ್ಲ ಇದ್ದೇ ಇರತ್ತಂತೆ, ಬಟ್ ಅಲ್ಲೇ ಹೋಗಿ ನಿಂತ್ಕೊಂಡು ತಗೋಬೇಕು. ಇಲ್ಲ ಆನ್ಲೈನ್ ಬುಕ್ಕಿಂಗ್. ಅದು ಬರೀ ಎಂಟ್ರೆನ್ಸ್ ಟಿಕೆಟ್ಗೆ ಅಷ್ಟೇ ಅದು ಕೌಂಟ್ರು. ಹೌದಾ? ಆನ್ಲೈನ್ ಬುಕ್ಕಿಂಗು ಇದೆಯಾ? ಆನ್ಲೈನ್ ಬುಕ್ಕಿಂಗಿಗೆ ನೆಟ್ವರ್ಕೇ ಇಲ್ಲ ಇಲ್ಲಿ. ಆನ್ಲೈನ್ ಬುಕ್ಕಿಂಗ್ ಮಾಡು ಅಂತಾನೆ. ಎಷ್ಟು? ಅದನ್ನ ಇದ್ರಲ್ಲಿ ಹಾಕ್ಕೊಬಿಡು ಬಿಲ್ನ ಪಾಕೆಟಲ್ಲಿ. ಅವ್ರಿಗೆ ತೋರಿಸ್ಬೇಕು ನಾವು.
ಬೋಟಿಂಗ್ ಮುಗೀತು ಗೈಸ್. ಇಟ್ ವಾಸ್ ವರ್ತ್ ಇಟ್ ಆ್ಯಕ್ಚುಲಿ. ಫುಲ್ ಕ್ಲೌಡಿ ಇತ್ತು. ನಾವು ಮಿಡಲ್ಗೆ ಕರೆಕ್ಟಾಗಿ ಮಿಡಲ್ ಹೋಗಿದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ಸಕ್ಕದಾಗಿತ್ತು. ಆ್ಯಂಡ್ ಟೋಟಲ್ ಟಿಕೆಟ್ ಪ್ರೈಸ್ ಎಷ್ಟಾಯಿತು? 1500 ಚೇಂಜ್ ಆಯಿತು. 1080. ಓ ಸಾರಿ, 1080 ಇಬ್ರಿಗೂ. ಬರೀ ನಮ್ಮಿಬ್ಬರನ್ನೇ ಬೋಟಲ್ ಬಿಡ್ತಾರೆ. ಹೌದು, ಇಬ್ಬರಿಗೇನೆ. ಅಂದ್ರೆ ಅದು 5 ಸೀಟರ್ಗೆ 1080. ಸೊ 5 ಸೀಟ್ ಹೋದ್ರೆ ಅದೇ ಸ್ಪ್ಲಿಟ್ ಆಗುತ್ತೆ. ನಾವ್ ಇಬ್ಬರೇ ಇದ್ದಿದ್ರಿಂದ ಲೈಕ್ ಇಬ್ಬರಿಗೆ ಸಪರೇಟ್ ಕಳ್ಸಿದ್ರು. ಬಟ್ ಸ್ಟಿಲ್ ಅದೊಂಥರ ಪ್ರೈವೇಟ್ ತರ ಸೋ ಇತ್ತು. ಗುಡ್ ಅಲ್ವಾ? ಸಕ್ಕದಾಗಿತ್ತು. ಒಂಥರ ಮಿನಿ ಸ್ವಿಟ್ಜರ್ಲ್ಯಾಂಡ್ ತರ ಇತ್ತು. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಬೋಟಿಂಗ್ ಮಾಡ್ತಿದೀವೇನೋ ಅನ್ನೋ ತರ ಅನ್ಸಿತ್ತು. ವ್ಯೂ ಮಾತ್ರ ಸಕ್ಕದಾಗಿತ್ತು. ಐ ಡೋಂಟ್ ನೋ ಕ್ಯಾಮ್ರಾ ಎಷ್ಟು ಮಾತ್ರ ಜಸ್ಟಿಸ್ ಮಾಡಿದೆ ಅಂತ, ಬಟ್ ಸಕ್ಕದಾಗಿತ್ತು. 15 ಮಿನಿಟ್ಸ್ ಅಷ್ಟೇ. ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಬೇಕಾದರೆ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಎಕ್ಸ್ಟೆಂಡ್ ಮಾಡ್ಕೋಬೋದು. ನಾವು 200 ಏನೋ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಮಾಡಿಸಿದ್ವಿ. ಸೊ ಚೆನ್ನಾಗಿತ್ತು. ಸೊ ಮುನ್ನಾರಿಗೆ ಬಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ ಇದನ್ನು. ನೆನ್ನೆ ನಾವು ಬಂದು ವಾಪಸ್ ಹೋದ್ವಿ. ತುಂಬ ರಶ್ ಇತ್ತು ನಿನ್ನೆ. ಇವತ್ತು ಫುಲ್ ಖಾಲಿ ಇದೆ. ಇವತ್ತು ಬಂದಿದ್ದು ಒಳ್ಳೇದಾಯ್ತು. ಬಿಕಾಸ್ ನೆನ್ನೆ ಬಂದಿದ್ರೆ ಕ್ಯೂ ಅಲ್ಲೆಲ್ಲ ನಿಂತ್ಕೋಬೇಕು. ಕ್ಯೂ ಅಲ್ಲಿ ನಿಂತು ಬೇರೆ ಎಲ್ಲ ನಾವು ಬೇರೆ ಪ್ಲೇಸ್ ಬೇರೆ ನೋಡ್ಬೇಕಿತ್ತು. ಅಂಡ್ ಇದ್ರಲ್ಲಿ ಜಿಪ್ ಲೈನ್ ಎಲ್ಲ ಇದೆ, ಆಕ್ಟಿವಿಟೀಸ್ ಎಲ್ಲ ಇದೆ. ಸೊ ಇನ್ ಕೇಸ್ ನೀವು ಇಲ್ಲಿಗೆ ಬಂದ್ರೆ ಟ್ರೈ ಮಾಡ್ಬೋದು. ಮಟ್ಟುಪಟ್ಟಿ ಡ್ಯಾಮ್ ಹತ್ರ ಬಂದ್ರೆ ಸಾಕು. ಹೌದು, ಚೆನ್ನಾಗಿದೆ. ಮಟ್ಟುಪಟ್ಟಿ ಡ್ಯಾಮ್ ಅಥವಾ ಬೋಟಿಂಗ್ ಸೆಂಟರ್ ಅಂತ ಮಟ್ಟುಪಟ್ಟಿ ಬೋಟಿಂಗ್ ಸೆಂಟರ್ ಸಖತ್ತಾಗಿದೆ ಗೈಸ್. ಮುನ್ನಾರಿಗೆ ಬಂದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಆ ಡ್ಯಾಮ್ ಹತ್ರ ಎಲ್ಲ ಕರ್ಕೊಂಡು ಹೋದ್ರು. ಆಮೇಲೆ ಇನ್ಯಾವುದೋ ಎಕೋ ಪಾಯಿಂಟ್ ಅದೆಲ್ಲ ಸಕ್ಕದಾಗಿತ್ತು, ಚೆನ್ನಾಗಿತ್ತು. ಅಲ್ಲಿ ಒಂದು ಅಂಬಾಸಿಡರ್ ಯಾವ್ದು? ಪ್ರೀಮಿಯರ್ ಪದ್ಮಿನಿ. ಓಕೆ, ಇದ್ಯಾವುದು? ಜೀಪ್ ಕಲರ್ ಚೆನ್ನಾಗಿದೆ ಅಲ್ಲ? ಜೀಪ್ ಇದು ನೋಡಿ, ಮಿತ್ಸುಬಿಷಿ ಇದು ಅಲ್ಲ, ಮಹೇಂದ್ರದು. ಸ್ಕಾರ್ಪಿಯೋ. ನಾನು ಹೇಳ್ತಾ ಇದ್ದೀನಿ ನಿನಗೆ. ನಂಗೆ ಗೊತ್ತಾಗ್ಲಿ. ಗೊತ್ತಿಲ್ಲ. ಡಾರ್ಕ್ ಚಾಕ್ಲೇಟ್ ಚೆನ್ನಾಗಿದೆಯಾ? ಚೆನ್ನಾಗಿತ್ತು. ತಗೋ, ಎರಡು ಮೂರಾ? ಎರಡು ತಗೊಳ್ಳೋಣ. I see the light inside you, brighter than the skies. Hold on, just let us escape and fly away tonight. We have the world in our sight, and I know together we'll be alright. Can you see forever we will go? ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಡೇ 4 ಇವತ್ತು. ಆ್ಯಂಡ್ ಇಟ್ಸ್ ಅವರ್ ಲಾಸ್ಟ್ ಡೇ ಇನ್ ಮುನ್ನಾರ್. ಇವತ್ತು ಚೆಕ್ಔಟ್ ಆಗ್ತಿದ್ದೀವಿ. ಟೈಮ್ 10:30 ಆಗಿದೆ. ಇನ್ನು ಅರ್ಧ ಗಂಟೆ ಏನೋ ಇದೆ. ತಿಂಡಿ ಆಯಿತು ಆ್ಯಂಡ್ ಲಗೇಜ್ ಪ್ಯಾಕಿಂಗ್ ಎಲ್ಲ ಮಾಡಿದ್ವಿ. ಈಗ ಚೆಕ್ಔಟ್ ಮಾಡಬೇಕು. ಆ್ಯಂಡ್ ಇವತ್ತು ಐ ಥಿಂಕ್ ಎಲ್ಲ ಕವರ್ ಮಾಡಿದ್ವಿ. ಆ್ಯಕ್ಚುಲಿ ಒನ್ ಡೇ ಎಕ್ಸ್ಟೆಂಡ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ನೆನ್ನೆನೇ ನಾವು ಕೊಳಕುಮಲೈ ನೋಡಿಬಿಟ್ವಿ. ಹಾಗಾಗಿ ಇವತ್ತೇನು ಅಷ್ಟೊಂದು ಪ್ಲೇಸಸ್ ಏನಿಲ್ಲ ಕವರ್ ಮಾಡೋದಲ್ವಾ ಅಜ್ಮ? ಎಲ್ಲ ಮುಗಿಸಿದ್ವಿ ಅಲ್ವಾ? ಎಲ್ಲ ಕವರ್ ಮಾಡಿದ್ವಿ. ಹಾಗಾಗಿ ಎಲ್ಲ ಲೈಕ್ ಹೋಗೋ ರೂಟಲ್ಲೇ ಜಾಸ್ತಿ ಪ್ಲೇಸಸ್ ಇರೋದು. ಲೈಕ್ ಅಂದರೆ ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಯಾವುದೂ ಇಲ್ಲ, ಸುಮ್ಮನೆ ಹೋಗೋ ರೂಟ್ ಚೆನ್ನಾಗಿದೆ ಅಂತ ಅಷ್ಟೇ. ಹಾಗಾಗಿ ವಿ ಆರ್ ಚೆಕಿಂಗ್ ಔಟ್ ಇವತ್ತು. ಸೊ ಚೆನ್ನಾಗಿತ್ತು ಮುನ್ನಾರ್ ಟ್ರಿಪ್ಪು. ಆ್ಯಂಡ್ ಐ ಮಿಸ್ ದಿಸ್ ರೆಸಾರ್ಟ್. ಒಂದ್ಸತಿ ವ್ಯೂ ತೋರಿಸ್ಬಿಡ್ತೀನಿ ಕೊನೆ ಸತಿ. ಆ್ಯಂಡ್ ಇವತ್ತು ಐ ಥಿಂಕ್ ಸೈಕ್ಲೋನ್ ಇದೆ ಅಂತ ಅನಿಸುತ್ತೆ. ಅದಕ್ಕೆ ನಿನ್ನೆಯಿಂದ ಫುಲ್ ಕ್ಲೌಡಿ ಇದೆ ನೋಡಿ. ಫುಲ್ ಕ್ಲೌಡ್ಸ್ ಎಲ್ಲ ಕವರ್ ಆಗಿಬಿಟ್ಟಿದೆ. ಆ್ಯಂಡ್ ನಾವು ನಿನ್ನೆ ಕೆಫೆಗೆ ಹೋಗಿದ್ವಲ್ಲ, ಅಲ್ಲಿ ಹಾಟ್ ಚಾಕ್ಲೇಟ್ ಸಿಗಲಿಲ್ಲ ನಮಗೆ. ನಿನ್ನೆ ಇದು ಚಾಕ್ಲೇಟ್ಸ್ ತರಕ್ಕೆ ಹೋಗಿದ್ವಿ, ಅಲ್ಲಿ ಹಾಟ್ ಚಾಕ್ಲೇಟ್ ಇದೆ ಅಂತ ಅಂದರು. ಹಾಗಾಗಿ ಇವತ್ತು ಟ್ರೈ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅಜಯ್ ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದಂತೆ, ಚೆನ್ನಾಗಿದೆ ಅಂತ ಅಂದ. ಫುಲ್ ಫಾಗಿ ಆಗೋ ಮುಂಚೆ ಬಿಟ್ಬಿಡೋಣ, ಬಿಕಾಸ್ ನೆನ್ನೆತ್ತು ರೋಡೇ ಕಾಣಿಸ್ತಾ ಇರಲಿಲ್ಲ. ಫುಲ್ ಫಾಗ್ ಆಗಿಬಿಟ್ರೆ ಆಪೋಸಿಟ್ ಗಾಡಿ ಬಂದರೂ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಎಸ್, ವಿ ಮಿಸ್ ಮುನ್ನಾರ್. ಆ್ಯಕ್ಚುಲಿ ಚೆನ್ನಾಗಿತ್ತು. ಆ್ಯಕ್ಚುಲಿ ಮೊನ್ನೆ ನಾನು ಅಜಯ್ ರೆಸಾರ್ಟ್ ಫುಲ್ ಒಂದು ರೌಂಡ್ ಹಾಕಿದ್ವಿ, ಬಟ್ ಅವತ್ತು ವ್ಲಾಗ್ ಮಾಡಲಿಲ್ಲ ನಾವು. ಮಾಡಲಿಲ್ಲ ಅಂದರೆ ನೈಟ್ ಆಗ್ಬಿಟ್ಟಿತ್ತು. ಫುಲ್ ಟಯರ್ಡ್ ಆಗ್ಬಿಟ್ಟಿತ್ತು. ನಮ್ಗೆ ವ್ಲಾಗ್ ಮಾಡೋ ಇಂಟ್ರೆಸ್ಟು ಇರಲಿಲ್ಲ. ಬಟ್ ತುಂಬ ಚೆನ್ನಾಗಿದೆ ರೆಸಾರ್ಟ್. ಇನ್ ಕೇಸ್ ನೀವು ಯಾರಾದರೂ ಬರ್ಬೇಕಾದ್ರೆ ಬರ್ಬೋದು. ಟೀ ವ್ಯಾಲಿ ರೆಸಾರ್ಟ್.
ಬಿಸಿ ಇದೆ. ಗ್ಲಾಸ್ ಹೊಡೆದು ಹೋಗುತ್ತೆ. ಎಸ್ಪೆಷಲಿ ದಿಸ್ ರೋಡ್ ಇದೆಯಲ್ಲ, ಇಲ್ಲಿ ಲಿಮಿಟೆಡ್ ಪೀಪಲ್ ಬರೋದು. ಟ್ರಾವೆಲರ್ಸ್. ವಾವ್ ಕಂತ ಸೋ ಗುಡ್. ನಾವು ಹೋದಾಗ ಹೋಗಿ ಬಂದಿದ್ದು ಮುನ್ನಾರ್ಗೆ ಇದೇ ರೂಟು, ಹೋಗಿದ್ದು ಇದೇ ರೂಟು. ನಾವು ಗ್ಯಾಪ್ ರೋಡಲ್ಲಿ ಹೋಗ್ಲೇ ಇಲ್ಲ. ಈ ಸತಿ ಗ್ಯಾಪ್ ರೋಡ್ ಅಂಡ್ ದಿಸ್ ರೋಡ್ 2 ರೋಡ್ ತಗೊಂಡು. ಇದು ಮಾತ್ರ ಸ್ವಿಟ್ಜರ್ಲ್ಯಾಂಡ್ ಈ ಆಂಗಲ್ ಇಂದ. ಇದು ಸಕ್ಕತ್ತಾಗಿದೆ. ಇದು ನೋಡಿ, ಒಂದೊಂದಕ್ಕೂ ಒಂದೊಂದು ವಾವ್ ವಾವ್ ಅನ್ನೋ ತರನೇ ಇದೆ. ಎಲ್ಲ ಕಡೆ ನಿಲ್ಸ್ಕೊಂಡು ಅಷ್ಟು ಸತಿನೂ ರೆಕಾರ್ಡ್ ಮಾಡ್ಬೇಕು ಅಂದ್ರೆ ಸುಮ್ನೆ ನಿಮ್ಗೂ ಇಂಟ್ರೆಸ್ಟ್ ಹೋಗುತ್ತೆ. ಯಾಕಂದ್ರೆ ಅದು ಲೈವ್ ಆಗಿ ನೋಡಿದ್ರೇನೆ ಅಷ್ಟು ಗುಡ್ ಎಕ್ಸ್ಪೀರಿಯನ್ಸ್ ಬರೋದು. ನೋಡು ಜುಮ್ಮ, ಅಲ್ಲೆಲ್ಲ ಹೆಂಗ್ ಕಾಣಿಸ್ತಿದೆ ನೋಡು. ಅಲ್ಲಿ ಹಿಲ್ಸ್ ಹಿಂಗೆ 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 ನಾವು ಡ್ರಾ ಮಾಡ್ತಿದ್ವಲ್ಲ ಅಜುಮ, ಹಂಗಿದೆ ಇದು. ಚೆನ್ನಾಗಿದೆ. ತುಂಬಾ ಹಿಂಗಿದೆ ಕಾರ್ನರ್ಸು, ಟೈಟ್ ಕಾರ್ನರ್ಸು. ಇಲ್ಲೇ ಸೆಟ್ಲ್ ಆಗ್ಬಿಡ್ತಿದ್ವಿ ಅನ್ಸುತ್ತೆ. ನಾನು ವೀಕೆಂಡ್ ಬಂದರೆ ನಡಿಗೆ ಜುಮ್ಮ ಹೋಗೋಣ ಅಂತ. ವಾವ್ ನೋಡಿ ಗೈಸ್, ದಿಸ್ ಇಸ್ ಹೆವೆನ್. ದಿಸ್ ಇಸ್ ಕಾಲ್ಡ್ ಹೆವೆನ್. ಇದಕ್ಕೊಂದು ಚೆನ್ನಾಗಿರೋ ಮ್ಯೂಸಿಕ್ ಹಾಕೊಳ್ಳೋಣ. ಕರಗಿಲ್ವಾ ಇನ್ನೂ? ಏನಿದು ಸ್ಪೈಡರ್ ಮ್ಯಾನ್ ಥರ ಕೂತಿದೆಯಾ? ಅಪ್ಪ ಬ್ಯಾಟ್ಮ್ಯಾನ್ ಟೀ ಶರ್ಟ್ ಹಾಕೊಂಡು ಸ್ಪೈಡರ್ ಮ್ಯಾನ್ ಥರ ಕೂತಿದ್ದೆ ಅಜ್ಜಮ್ಮ. ಬ್ಯಾಟ್ಮ್ಯಾನು ಹಂಗೆ ಕೂತ್ಕೊಳ್ಳೋದು. ಹೆಂಗೆ ಇವಾಗೆಲ್ಲ ಸ್ಪೈಡರ್ ಸೆನ್ಸು ಸೂಪರ್ ಮ್ಯಾನ್ ಥರ ಎಲ್ಲ ಪವರ್ ಇದ್ದಿದ್ರೆ ಜುಪ್ ಅಂತ ಅಲ್ಲಿ ಆರೋಗ್ಬಿಟ್ಟು ಅಲ್ಲಿಂದ ಒಂದು ಅಲ್ಲಿ ಆರೋಗ್ಬಿಟ್ಟು ಫುಲ್ ವ್ಯೂ ಎಲ್ಲ ನೋಡ್ಕೊಂಡು ಇಷ್ಟು ಚೆನ್ನಾಗಿದೆ ಅಲ್ಲ ಅಲ್ಲಿ ಫಾಲ್ಸ್. ನನಗಂತೂ ಬೆಸ್ಟ್ ವ್ಯೂ. ನಂಗೆ ಅದೆಲ್ಲ ಏನು ಅನ್ಸಲ್ಲ, ಇಲ್ಲಿದೆಯಲ್ಲ ಸಾಕು ಹಾಕ್ಬಿಟ್ಟ ಬಿಸ್ಕೆಟ್. ಟೀ ಜೊತೆಗೆ ಬಿಸ್ಕೆಟು ಹಾಕ್ಬಿಟ್ಟ. ಚೆನ್ನಾಗಿದ್ಯಾ? ಮೊನ್ನೆಯಿಂದ ಅನ್ಕೋತಿದ್ವಿ ರಿಪ್ಪಲ್ ಟೀ ಕುಡಿಬೇಕು ಅಂತ. ನ್ಯಾಚುರಲ್ ಆಗಿದೆ ಆ್ಯಕ್ಚುಲಿ. ನಾವು ನೆನ್ನೆ ಕುಡ್ದಿದ್ದು ಇದೇ ಥರ ಇತ್ತಲ್ವಾ? ಹೌದು. ದಿಸ್ ಇಸ್ ಆ್ಯಕ್ಚುಲಿ ಅಷ್ಟೊಂದು ಕಲರ್ ಇಲ್ಲ ನೋಡು, ನ್ಯಾಚುರಲ್ ಆಗಿದೆ. ಟೀ ಆ್ಯಂಡ್ ಅ ವ್ಯೂ. ನಾನು ಹಾಕಿದ ಬಿಸ್ಕೆಟೇ ನನಗೆ ಹಾಕ್ಬೇಡ.
ಬೇರೆ ಥರ ಹೇಳು. ನಾನು ಹೇಳಿದ್ದೆ ನನಗೆ ವಾಪಸ್ ಹೇಳು. ನಾನು ಹೇಳ್ತಾ ಇರೋದು ಅದನ್ನೇ, ಟೀ ಮತ್ತು ವ್ಯೂ ಅಂತ. ಬೇರೆ ಥರ ಹೇಳ್ದೆ. ಮಾಂಗು ಟುರುಲ. ನಾನು ತೆಗೀರಿ ಅಂದರೆ ತೆಗಿಯಲ್ಲ. ಅಲ್ಲಿ ನೋಡಿ ಅಲ್ಲಿ ಇಷ್ಟೆಲ್ಲ ಎಫರ್ಟ್ ನಾನು ತೆಗಿಯೋಕೆ ಏನಾದ್ರು ಇಷ್ಟೆಲ್ಲ ಎಫರ್ಟ್ ಹಾಕ್ಬಿಟ್ಟಿದ್ದಿದ್ರೆ ಇನ್ನೇನು ಇರ್ತಿತ್ತು ಹೇಳಿ. ನಾನು ಫೋಟೋಗೆ ಯಾವತ್ತೂ ಇಷ್ಟು ಎಫರ್ಟ್ ಹಾಕಲ್ಲ ಅಲ್ವಾ ಅಜುಮ? ನನ್ನ ಫೋಟೋಗೆ ಮಾತ್ರ ಯಾವತ್ತೂ ಇಷ್ಟು ಎಫರ್ಟ್ ಹಾಕಲ್ಲ ಅಲ್ವಾ? ಅಲ್ಲೋಡು 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 ಎಲ್ಲಿ ಬೇಕಾದ್ರೂ ಕುತ್ಕೊಬಿಡ್ತಾನೆ ಫೋಟೋ ತೆಗಿಯೋಕ್ಕೆ. ಚೆನ್ನಾಗಿ ಬಂತಾ? ಚೆನ್ನಾಗಿ ಬಂದಿದೆ ವಿತ್ ವ್ಯೂ. ಲೆಟ್ಸ್ ಗೋ ಅಜ್ಮಾ. ಆಲ್ರೆಡಿ 1:30 ಆಯ್ತು, ಇಲ್ಲೇ ಇದ್ದೀವಿ. ನಾನು ಮುನ್ನಾರು ಕ್ರಾಸ್ ಆಗಿಲ್ಲ.